ಇಡಿ ವರ್ಸಸ್ ದೀದಿ ಪ್ರಕರಣ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದರ ಹಿನ್ನೆಲೆ ಕೂಡ ಗೊತ್ತಿರುತ್ತೆ. ಆದರೆ ಈ ಒಂದು ಇಡಿ ರೇಡ್ ಇಷ್ಟು ದೊಡ್ಡ ಮಟ್ಟಿಗೆ ಪರವಿರೋಧದ ಚರ್ಚೆಗೆ ಒಳಪಡೋಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ವಿಧಾನಸಭೆಗೆ ಚುನಾವಣೆ ನಡೆಯೋದಿದೆ. ಸದ್ಯ ಚರ್ಚೆಯಲ್ಲಿರುವಂತಹ ಇಡಿ ವರ್ಸಸ್ ದೀದಿ ಪ್ರಕರಣ ಬಂಗಾಳದಲ್ಲಿ ರಾಜಕೀಯ ಪಕ್ಷಗಳು ತೆರೆಮರೆಯಲ್ಲಿ ಚುನಾವಣಾ ಕಣವನ್ನು ಸಜ್ಜುಗೊಳಿಸ್ತಾ ಇರೋದನ್ನು ಸೂಚಿಸ್ತಾ ಇದೆ. ಬಂಗಾಳದಲ್ಲಿ ಸದ್ಯ ಅಧಿಕಾರದಲ್ಲಿರುವಂತಹ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಬಿಜೆಪಿ ದಶಕಗಳಿಂದ ಸಕಲ ಪ್ರಯತ್ನಗಳನ್ನು ನಡೆಸ್ತಾನೇ ಇದೆ. ಕೋಮುವಾದದ ಹೆಸರಲ್ಲಿ ಬಂಗಾಳದಲ್ಲಿ ಈವರೆಗೆ ನಡೆಸಿದ ಪ್ರಯತ್ನದಲ್ಲಿ ಬಿಜೆಪಿ ತಕ್ಕ ಮಟ್ಟಿನ ಯಶಸ್ಸನ್ನು ಕಂಡಿದೆಯಾದರೂ ಸರ್ಕಾರ ರಚಿಸಬೇಕು ಅನ್ನೋ ಬಿಜೆಪಿಯ ಕನಸು ಮಾತ್ರ ಹಾಗೆ ಉಳ್ಕೊಂಡಿದೆ. ತನ್ನ ಕಾರ್ಯ ಸಾಧನಕ್ಕೆ ಅಗತ್ಯ ಎನಿಸಿದಾಗಲೆಲ್ಲ ಸಾಮ ದಾನ ದಂಡ ಭೇದದ ನೀತಿಗಳನ್ನು ಅನುಸರಿಸ್ತಾ ಬಂದಿರುವಂತಹ ಬಿಜೆಪಿ ಇಡಿ ಐಟಿ ಸಿಬಿಐನಂತಹ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ವಿಪಕ್ಷಗಳನ್ನು ಮಟ್ಟ ಹಾಕ್ತಾ ಬಂದಿದೆ ಅನ್ನೋ ಆರೋಪ ದೇಶವ್ಯಾಪ್ತಿಯಾಗಿ ಕೇಳಿ ಬರ್ತಾನೆ ಇರುತ್ತೆ. ಸದ್ಯ ಚರ್ಚೆಯಲ್ಲಿರುವಂತಹ ಇಡಿ ವರ್ಸಸ್ ದೀದಿ ಪ್ರಕರಣ ಕೂಡ ಇದೇ ಪಟ್ಟಿಗೆ ಸೇರುತ್ತೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸುವ ಜವಾಬ್ದಾರಿಯನ್ನು ಐಪ್ಯಾಕ್ ಅನ್ನೋ ಖಾಸಗಿ ಸಂಸ್ಥೆ ವಹಿಸಿಕೊಂಡಿದೆ. ಮೊನ್ನೆ ಇಡಿ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸಿದ್ದು ಇದೇ ಐಪ್ಯಾಕ್ ಸಂಸ್ಥೆ ಮೇಲೆ. ಸಂಸ್ಥೆಯ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಐಪ್ಯಾಕ್ ಸಂಸ್ಥೆ ಮೇಲೆ ಇಡಿ ದಾಳಿ ನಡೆಸಿದೆ ಅಂತ ತಿಳಿದು ಕೂಡಲೇ ಸಿಎಂ ಮಮತಾ ಬ್ಯಾನರ್ಜಿ ಸ್ಥಳೀಯ ಪೊಲೀಸರ ಜೊತೆಗೆ ಪ್ರತೀಕ್ ಜೈನ್ ಅವರ ಮನೆ ಮತ್ತು ಐಪ್ಯಾಕ್ ಕಚೇರಿಗೆ ಬಂದು ಇಡಿ ದಾಳಿಯ ನಡುವೆನೇ ಹಾರ್ಡ್ ಡಿಸ್ಕ್ಗಳ ಸಮೇತ ಅಲ್ಲಿದ್ದ ಕೆಲ ದಾಖಲೆಗಳನ್ನು ಹೊತ್ಕೊಂಡು ಹೊರ ನಡೀತಾರೆ. ಆ ದಾಖಲೆಗಳನ್ನು ಕೈಲಿ ಹಿಡ್ಕೊಂಡೆ ಮಾಧ್ಯಮಗಳ ಎದುರು ಮೈಕ್ ಹಿಡಿದು ಬಿಜೆಪಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಇಡಿ ನಡೆಯನ್ನು ಖಂಡಿಸಿ ಬಿಜೆಪಿ ವಿರುದ್ಧ ತಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಕೋಲ್ಕತ್ತಾದ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸ್ತಾರೆ. ಐಪ್ಯಾಕ್ ಸಂಸ್ಥೆ ನಮ್ಮ ತೃಣಮೂಲ ಕಾಂಗ್ರೆಸ್ ಪಕ್ಷದ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಸಂಸ್ಥೆಯ ಬಳಿ ಪಕ್ಷದ ಚುನಾವಣಾ ಸಿದ್ಧತೆಗೆ ಸಂಬಂಧಿಸಿದ ರಹಸ್ಯ ದಾಖಲೆಗಳು, ಕಾರ್ಯಕರ್ತರು ಮತ್ತು ಪಕ್ಷದ ಪರ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವಂತಹ ಅಭ್ಯರ್ಥಿಗಳ ವಿವರಗಳನ್ನು ಒಳಗೊಂಡಿರುವಂತಹ ದಾಖಲೆಗಳಿದ್ದಾವೆ. ಜೊತೆಗೆ SIRನಲ್ಲಿ ಡಿಲೀಟ್ ಮಾಡಲಾಗಿರುವಂತಹ ಅರ್ಹ ಮತದಾರರ ಮಾಹಿತಿ ಕೂಡ ಇದೆ. ಇಡಿ ದಾಳಿಯ ನೆಪದಲ್ಲಿ ಈ ರಹಸ್ಯ ದಾಖಲೆಗಳನ್ನು ವಶಕ್ಕೆ ಪಡೆದು ನಮ್ಮ ಪಕ್ಷದ ಚುನಾವಣಾ ತಂತ್ರಗಾರಿಕೆಯನ್ನು ಹೈಜಾಕ್ ಮಾಡೋ ಷಡ್ಯಂತ್ರ ಇದು ಅನ್ನೋದು ಮಮತಾ ಬ್ಯಾನರ್ಜಿ ಅವರ ವಾದ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಆದಿಯಾಗಿ ಆಮ್ ಆದ್ಮಿ ಪಕ್ಷದ ಲೀಡರ್ಗಳು, ಜಾರ್ಖಂಡ್ನ ಸಿಎಂ ಹೇಮಂತ್ ಸೊರೇನ್, ಮಹಾರಾಷ್ಟ್ರದ NCP ಲೀಡರ್ ಅಜಿತ್ ಪವಾರ್, ಕರ್ನಾಟಕದ ಕಾಂಗ್ರೆಸ್ ನಾಯಕ DK ಶಿವಕುಮಾರ್ ಸೇರಿದಂತೆ ದೇಶಾದ್ಯಂತ ವಿಪಕ್ಷ ನಾಯಕರ ಮನೆ ಮೇಲೆ ನಡೆದ ಇಡಿ ದಾಳಿಗಳು ಹಾಗೂ ಆ ಪ್ರಕರಣಗಳ ವಿಚಾರಣೆ ತೀವ್ರಗತಿಯನ್ನು ಪಡೆದುಕೊಂಡ ಟೈಮ್ ಲೈನ್ಗಳನ್ನು ಮತ್ತು ಇಡಿಯ ಟ್ರ್ಯಾಕ್ ರೆಕಾರ್ಡನ್ನು ಗಮನಿಸಿದ್ರೆ ಚುನಾವಣೆ ಹೊಸ್ತಲಲ್ಲಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಇಡಿ ದಾಳಿ ನಿರೀಕ್ಷಿತವೇ ಅನ್ನೋದು ಸ್ಪಷ್ಟವಾಗುತ್ತೆ. ಆದರೆ ಮಮತಾ ಬ್ಯಾನರ್ಜಿ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ, ಅದು ಮಾತ್ರ ಎಲ್ರಿಗೂ ಅನಿರೀಕ್ಷಿತವಾಗಿತ್ತು. ದೀದಿ ದಾಳಿ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ತಮ್ಮ ಪಕ್ಷಕ್ಕೆ ಸಂಬಂಧಿಸಿದ್ದ ದಾಖಲೆಗಳನ್ನು ತಗೊಂಡು ಹೋಗಿ ಬೀದಿಯಲ್ಲಿ ತನಿಖಾ ಸಂಸ್ಥೆಯ ನಡೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಾರೆ ಅಂತ ಇಡಿ ಅಧಿಕಾರಿಗಳಾಗಲಿ ರಾಜಕೀಯ ಎದುರಾಳಿಗಳಾಗಲಿ ನಿರೀಕ್ಷೆ ಮಾಡೇ ಇರಲಿಲ್ಲ. ಈ ಘಟನೆಯ ಬಳಿಕ ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಹೀಗೆ ತನಿಖಾ ಸಂಸ್ಥೆಯ ದಾಳಿಯ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡೋದು, ಅಲ್ಲಿಂದ ದಾಖಲೆಗಳನ್ನು ಹೊತ್ತೊಯ್ದಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು, ಪರವಿರೋಧದ ಚರ್ಚೆಗಳು ತೀವ್ರಗೊಂಡಿದ್ದಾವೆ. ದಾಳಿಗೆ ಅಡ್ಡಪಡಿಸಿ ಪ್ರಮುಖ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ ಅಂತ ಇಡಿ ಅಧಿಕಾರಿಗಳು ದೂರನ್ನು ದಾಖಲಿಸಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ TMC ಕೂಡ ಪ್ರತಿ ದೂರನ್ನು ದಾಖಲಿಸಿದೆ. ಸದ್ಯ ಇಡೀ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳವನ್ನು ತಲುಪಿದೆ. ಇಡಿ ವರ್ಸಸ್ ದೀದಿ ಸಂಘರ್ಷ ತಾರಕಕ್ಕೇರಿದೆ. ಕಾನೂನಾತ್ಮಕವಾಗಿ ಈ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಇಡಿ ದಾಳಿಯ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಮಧ್ಯಪ್ರವೇಶಿಸಬಾರದಿತ್ತು ಅನ್ನೋದು ಎಷ್ಟು ಸ್ಪಷ್ಟವೋ, ಇಡಿಯಂತಹ ತನಿಖಾ ಸಂಸ್ಥೆಗಳ ಮೇಲೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಪ್ರಭಾವ ಬೀರುತ್ತಿದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಇತ್ತೀಚಿನ ವರ್ಷಗಳಲ್ಲಿ ಇಡಿ ಕೈಗೆತ್ತಿಕೊಂಡ ಪ್ರಕರಣಗಳ ಕನ್ವಿಕ್ಷನ್ ರೇಟ್ ಮತ್ತು ಇಡಿ ದಾಳಿಗೊಳಪಟ್ಟ ವಿಪಕ್ಷಗಳ ನಾಯಕರು ಆನಂತರ ಬಿಜೆಪಿ ಸೇರಿದ್ದು, ಬಿಜೆಪಿಯ ವಾಷಿಂಗ್ ಮಿಷಿನ್ ಒಳಹೊಕ್ಕ ಕೂಡಲೇ ಆ ನಾಯಕರ ವಿರುದ್ಧ ಇಡಿ ದಾಖಲಿಸಿದ್ದಂತಹ ಭ್ರಷ್ಟಾಚಾರದ ಆರೋಪ ಪ್ರಕರಣಗಳು ಮಂಗಮಾಯವಾಗಿದ್ದನ್ನು ಗಮನಿಸಿದ್ರೆ ಮಿಕ್ಕಿದ್ದೆಲ್ಲವೂ ನಿಮಗೆ ಅರ್ಥವಾಗುತ್ತೆ. ಇಡಿ ಇಷ್ಟು ದಿನ ಸುಮ್ಮನಿದ್ದು ಐಪ್ಯಾಕ್ ಮೇಲಿನ 5 ವರ್ಷದ ಹಳೆಯ ಕೇಸನ್ನು ಎಲೆಕ್ಷನ್ ಟೈಮಲ್ಲೇ ರೀಓಪನ್ ಮಾಡಿ ದಾಳಿ ನಡೆಸಿರೋದನ್ನು ಗಮನಿಸಿದ್ರೆ ಸಾಕು, ಒಳಮರ್ಮ ಎಂಥವ್ರಿಗೂ ಅರ್ಥವಾಗುತ್ತೆ. ಬಹುಶಃ ಮಮತಾ ಬ್ಯಾನರ್ಜಿ ಮತ್ತವರ ಪಕ್ಷದ ಎಲ್ಲ ನಡೆಗಳನ್ನು ಒಪ್ಪಲಿಕ್ಕಾಗೋದಿಲ್ಲ.
ರಾಜಕೀಯ ಅಸ್ತಿತ್ವದ ಹೋರಾಟಗಳಿಗೆ ಅವರು ಅನುಸರಿಸ್ತಾ ಇರುವಂತಹ ಮಾರ್ಗಗಳ ಬಗ್ಗೆ ಸಾರ್ವಜನಿಕವಾಗಿ ಆಕ್ಷೇಪಗಳಿವೆ. ಆದರೆ ಈ ರೀತಿ ಇಡಿ, ಐಟಿ, ಸಿಬಿಐ, ಎಲೆಕ್ಷನ್ ಕಮಿಷನ್ ತರಹದ ಅಸ್ತ್ರಗಳನ್ನು ಪ್ರಯೋಗಿಸಿ ವಿಪಕ್ಷಗಳನ್ನು ಸುಲಭವಾಗಿ ಮುಗಿಸಬಹುದು ಅಂದ್ಕೊಂಡಿದ್ದಂತಹ ಬಲಾಢ್ಯ ರಾಜಕೀಯ ಎದುರಾಳಿಗಳಿಗೆ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ ಅಂತ ದೀದಿ ಅವರದ್ದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಿತ್ರ ಪಕ್ಷಗಳಿಗೂ ಸಂದೇಶವನ್ನು ರವಾನಿಸಿದ್ದಾರೆ. ಪರವಿರೋಧದ ಚರ್ಚೆಗಳು ಮುಂದೇನೂ ಜಾರಿಯಲ್ಲಿರುತ್ತೆ. ಆದರೆ ಒಂದಿಲ್ಲೊಂದು ನೆಪದಲ್ಲಿ ಪ್ರಹಾರ ನಡೆಸಿ ಜನರ ಧ್ವನಿಯಾಗಿರುವಂತಹ ವಿಪಕ್ಷಗಳನ್ನು ಒಳಗೊಳಗೆ ಮುಗಿಸುವ ಷಡ್ಯಂತ್ರಗಳಿಗೆ ದೀದಿ ಪಕ್ಕಾ ಪೊಲಿಟಿಕಲ್ ಆನ್ಸರ್ ಕೊಟ್ಟಿದ್ದಾರೆ. ಸದ್ಯ ಮಾಧ್ಯಮಗಳಲ್ಲಿ ಈ ಇಡಿ ವರ್ಸಸ್ ದೀದಿ ಪ್ರಕರಣ ಕಾನೂನು ಮತ್ತು ಸಂವಿಧಾನದ ಉಲ್ಲಂಘನೆಯ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ. ಆದರೆ ಇದು ಎರಡು ರಾಜಕೀಯ ಪಕ್ಷಗಳ ನಡುವಿನ ಪ್ಯೂರ್ ಪೊಲಿಟಿಕಲ್ ವಾರ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ಟಿನಲ್ಲಿ ಇಡಿ ತನ್ನ ಜವಾಬ್ದಾರಿಯನ್ನ ನಿಷ್ಪಕ್ಷಪಾತವಾಗಿ ನಿಭಾಯಿಸಬೇಕು, ಹಾಗೆ ದೀದಿ ಕೂಡ ತಮ್ಮ ಜವಾಬ್ದಾರಿಗೆ ತಕ್ಕಂತೆ ನಡೆದುಕೊಳ್ಬೇಕು ಅನ್ನೋದು ನಮ್ಮ ಆಶಯ.